ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ನಾನು ಸಿಲಿಯಾ. ಇವತ್ತಿನ ವಿಡಿಯೋದಲ್ಲಿ ಪಟ್ಟಂತ ಮಾಡಬಹುದಾದಂತಹ ಒಂದು ಬೆಳಗಿನ ತಿಂಡಿ ರೆಸಿಪಿಯನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಫಸ್ಟಿಗೆ ಇದೇ ರೀತಿ ಒಂದು ಬೌಲ್ ತಗೊಂಡಿದ್ದೀನಿ. ಆ ಬೌಲಿಗೆ ನಾನು 2 ಕಪ್ ಇಡ್ಲಿ ರವೆಯನ್ನು ತಗೊಳ್ತಾ ಇದ್ದೀನಿ. ನಾವಿವಾಗ ರವೆ ಇಡ್ಲಿ ಎಲ್ಲ ಮಾಡ್ತೀವಲ್ಲ, ಅದೇ ಇಡ್ಲಿ ರವೆಯನ್ನು ತಗೊಂಡಿದ್ದೀನಿ. ನಾನು ಡಿಮಾರ್ಟಿಗೆ ಎಲ್ಲಿಯಾದರೂ ಶಾಪಿಂಗ್ ಹೋದಾಗ ತಿಂಗಳಿಗೊಂದು ಸರ್ತಿ ಸ್ವಲ್ಪ ಜಾಸ್ತಿ ರವೆಯನ್ನೆಲ್ಲ ತಂದಿಡ್ತೀನಿ. ಇದೇ ರೀತಿ ಇಡ್ಲಿ ರವೆ ಸಹ ಸ್ವಲ್ಪ ಜಾಸ್ತಿ ತಂದಿಟ್ಟರೆ ಒಂದು ದಿನ ನಮಗೆ ರವೆ ಇಡ್ಲಿ ಮಾಡ್ಬೋದು, ಇನ್ನೊಂದು ಸರ್ತಿ ಇದೇ ರೀತಿ ತಿಂಡಿ ಮಾಡ್ಬೋದು. ರವೆಯನ್ನು ಸ್ಟೋರ್ ಮಾಡುವಾಗ ಅದಕ್ಕೆ ಸ್ವಲ್ಪ ಲವಂಗವನ್ನು ಸಹ ಹಾಕಿ ಸ್ಟೋರ್ ಮಾಡಿಟ್ರೆ ಬೇಗ ಅದರಲ್ಲಿ ಹುಳ ಎಲ್ಲ ಬರೋದಿಲ್ಲ. ಈಗ ನೋಡಿ, ನಾನೊಂದು ಸ್ವಲ್ಪ ಲವಂಗ ಹಾಕಿದ್ದೆ. ಇದರಲ್ಲಿ ಒಂದು ಲವಂಗ ಇತ್ತು, ಆ ಲವಂಗವನ್ನು ನಾನು ತೆಗೆದು ಆಚೆ ಕಡೆ ಇಟ್ಟಿದ್ದೀನಿ. ಇನ್ನು ನಮಗೆ ಬೇಕಾದ್ದು 1 ಕಪ್ ತೆಂಗಿನಕಾಯಿ ತುರಿ ನಿಮಗೆ ಬೇಕಂದರೆ ಸ್ವಲ್ಪ ಜಾಸ್ತಿ ಹಾಕ್ಬೋದು, ಪರವಾಗಿಲ್ಲ, ಟೇಸ್ಟ್ ಚೆನ್ನಾಗಿರುತ್ತೆ. ಇನ್ನು ಬೇಕಾದ್ದು ನೀರು. 2 ಕಪ್ಪು ಇಡ್ಲಿ ರವೆಗೆ 4 ಕಪ್ ನೀರು ಬೇಕು. ನೀರನ್ನು ಸಹ ತೆಗೆದಿಟ್ಟಿದ್ದೀನಿ. ಇನ್ನೊಂದು ಪಾನ್ ಬಿಸಿ ಆದ ಮೇಲೆ ಇದಕ್ಕೆ ನಾವು ಒಂದು 2 ಅಥವಾ 3 ಚಮಚ ಎಣ್ಣೆಯನ್ನು ಹಾಕಬೇಕು. ನನ್ನ ಈ ವಿಡಿಯೋ ನೋಡ್ತಿದ್ದಂಗೆ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಅದೇ ರೀತಿ ಶೇರ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ನೋಡಿ, ನಾನೀಗ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಮತ್ತು ಕಡಲೆಬೇಳೆಯನ್ನು ಹಾಕಿದ್ದೀನಿ. ಸ್ವಲ್ಪ ಕರಿಬೇವು ಸೊಪ್ಪನ್ನು ಸಹ ಹಾಕಿದ್ದೀನಿ. ಚೆನ್ನಾಗಿ ಅದೆಲ್ಲ ಫ್ರೈ ಆದ ಮೇಲೆ ನಾವು ತೆಗೆದಿಟ್ಟಿರುವಂತಹ 4 ಕಪ್ ನೀರನ್ನು ಇದಕ್ಕೆ ಸೇರಿಸಬೇಕು. ಇನ್ನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಬೇಕು. ನಾನಿವಾಗ 1.5 ಚಮಚದಷ್ಟು ಉಪ್ಪನ್ನು ಹಾಕಿದ್ದೀನಿ. ಇದನ್ನು ಮಿಕ್ಸ್ ಮಾಡಿ ಒಂದು ಸರ್ತಿ ನಾವು ಉಪ್ಪು ಚೆಕ್ ಮಾಡುವಾಗ ಉಪ್ಪು ಸ್ವಲ್ಪ ಜಾಸ್ತಿ ಇರಬೇಕು. ಆವಾಗ ರವೆ ಎಲ್ಲ ಹಾಕಿ ಮಿಕ್ಸ್ ಆದಮೇಲೆ ಅದು ಕರೆಕ್ಟಾಗಿ ಬ್ಯಾಲೆನ್ಸ್ ಆಗುತ್ತೆ. ಇನ್ನು ಇದಕ್ಕೆ ನಾವು ತೆಗೆದಿಟ್ಟಿರುವಂತಹ ತೆಂಗಿನಕಾಯಿ ತುರಿಯನ್ನು ಸಹ ಸೇರಿಸಬೇಕು. ತೆಂಗಿನಕಾಯಿ ತುರಿಯನ್ನು ಸಹ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬೇಕಂದರೆ ನಿಮಗೆ ಸ್ವಲ್ಪ ಜಾಸ್ತಿ ತೆಂಗಿನಕಾಯಿ ತುರಿಯನ್ನು ಸೇರಿಸ್ಬೋದು, ಟೇಸ್ಟ್ ಚೆನ್ನಾಗಿರುತ್ತೆ. ಮಿಕ್ಸ್ ಮಾಡಿ ಇನ್ನಿದನ್ನು ಕುದೀಲಿಕ್ಕೆ ಬಿಡೋಣ. ಇದೇ ರೀತಿ ನೀರು ಕುದೀಲಿಕ್ಕೆ ಸ್ಟಾರ್ಟ್ ಆದಮೇಲೆ ಇನ್ನೊಂದು ಸರ್ತಿ ನಾವಿದರ ಉಪ್ಪನ್ನು ಚೆಕ್ ಮಾಡಬೇಕು. ಯಾಕಂದರೆ ಆಮೇಲೆ ನಮಗೆ ಉಪ್ಪು ಸೇರಿಸಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಉಪ್ಪೆಲ್ಲ ಸರಿಯಾಗಿ ಇದೆ ಅಂದರೆ ಅಂದಮೇಲೆ ಇನ್ನಿದಕ್ಕೆ ನಾವು ತೆಗೆದಿಟ್ಟಿರುವಂತಹ ಆ ಇಡ್ಲಿ ರವೆಯನ್ನು ಸೇರಿಸಬೇಕು. ಒಮ್ಮೆಲೆ ಎಲ್ಲ ರವೆಯನ್ನು ಹಾಕಬೇಡಿ. ಇದೇ ರೀತಿ ಸ್ವಲ್ಪ ಸ್ವಲ್ಪ ರವೆಯನ್ನು ಹಾಕಿ ಮಿಕ್ಸ್ ಮಾಡಿ. ಗಂಟು ಬೀಳಬಾರ್ದು, ಅದಕ್ಕೋಸ್ಕರ ಫಸ್ಟಿಗೆ ಸ್ವಲ್ಪ ರವೆಯನ್ನು ಹಾಕಿ ಎಲ್ಲ ಕಡೆ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಉಳಿದಿರುವ ರವೆಯನ್ನು ಸಹ ಹಾಕಿ ಚೆನ್ನಾಗಿ ಇದೇ ರೀತಿ ಮಿಕ್ಸ್ ಮಾಡಬೇಕು. ನೋಡಿ, ಬೇಗ ನಮಗೆ ಆ ನೀರೆಲ್ಲ ಡ್ರೈ ಆಗುತ್ತೆ. ನಾವಿವಾಗ ಉಪ್ಪಿಟ್ಟೆಲ್ಲ ಮಾಡುವಾಗ ನೀರೆಲ್ಲ ಡ್ರೈ ಆಗುತ್ತಲ್ಲ, ಇದು ಇಡ್ಲಿ ರವೆ ಆದ್ದರಿಂದ ಸ್ವಲ್ಪ ಬೇಗ ನೀರೆಲ್ಲ ಡ್ರೈ ಆಗುತ್ತೆ. ಇದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಿಮಗೆ ಬೇಕಂದರೆ ಒಂದು 2 ನಿಮಿಷ ಇದನ್ನು ಕವರ್ ಮಾಡಿ ಬಿಟ್ಟರೆ ಸಾಕು. ಇಲ್ಲ, ಇದೇ ರೀತಿ ಓಪನ್ ಆಗಿ ಬಿಟ್ಟರು ಪರವಾಗಿಲ್ಲ. ಒಂದು 2-3 ನಿಮಿಷದಲ್ಲಿ ನೀರೆಲ್ಲ ಡ್ರೈ ಆಗಿ ಹಿಟ್ಟು ಸ್ವಲ್ಪ ಗಟ್ಟಿಯಾಗುತ್ತೆ. ಇನ್ನು ಇದನ್ನು ತಣ್ಣಗಾಗಲಿಕ್ಕೆ ಬಿಡಬೇಕು. ಚೆನ್ನಾಗಿ ಇದು ತಣ್ಣಗಾಗಬೇಕು. ನೋಡಿ, ಇಲ್ಲಿ ನಮ್ಮ ಹಿಟ್ಟು ಚೆನ್ನಾಗಿ ತಣ್ಣಗಾಗಿದೆ. ತಣ್ಣಗಾದ ಮೇಲೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ತೆಗೆದು ಕೈಯನ್ನು ನೀರಲ್ಲಿ ಮುಳುಗಿಸಿ ಇನ್ನೊಂದು ಸರ್ತಿ ಹಿಟ್ಟನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡುವಾಗ ಅದು ಇನ್ನೂ ಸ್ವಲ್ಪ ಸಾಫ್ಟ್ ಆಗುತ್ತೆ. ನೋಡಿ, ಡ್ರೈ ಆಗುವಾಗ ಸ್ವಲ್ಪ ಹಾರ್ಡ್ ಆಗಿರುತ್ತೆ. ಮಿಕ್ಸ್ ಆದಮೇಲೆ ಇದು ಸ್ವಲ್ಪ ಇನ್ನೂ ಸಾಫ್ಟ್ ಆಗುತ್ತೆ. ಆಮೇಲೆ ಕೈಯನ್ನು ನೀರಲ್ಲಿ ಮುಳುಗಿಸಿ ಇದೇ ರೀತಿ ನಾವು ಕಡುಬನ್ನು ಕಟ್ಟಬೇಕು. ಇದು ಪಟ್ ಅಂತ ಮಾಡಬಹುದಾದಂತಹ ಒಂದು ಸುಲಭವಾದಂತಹ ತಿಂಡಿ. ಟೇಸ್ಟ್ ಅಂತೂ ಸೂಪರ್. ಇದು ಒಂದು ಸಾರಿ ಆದರೂ ನೀವು ಇದನ್ನು ಟ್ರೈ ಮಾಡಬೇಕು. ಚಟ್ನಿ ಜೊತೆ, ಸಾಂಬಾರು ಜೊತೆ ಎಲ್ಲ ಸೂಪರ್ ಆಗುತ್ತೆ. ಅದೇ ಸ್ವಲ್ಪ ತೆಂಗಿನಕಾಯಿ ತುರಿ ಜಾಸ್ತಿ ಹಾಕಿ ಮಾಡಿದರೆ ನಮಗೆ ಚಟ್ನಿ ಸಾಂಬಾರು ಏನು ಬೇಡ, ಬರೀ ಬಿಸಿ ಬಿಸಿ ಟೀ ಜೊತೆ ಇದನ್ನು ತಿನ್ನಲಿಕ್ಕೂ ಸಹ ಚೆನ್ನಾಗೇ ಇರುತ್ತೆ. ನೋಡಿ, ನಾವಿವಾಗ ಫಸ್ಟಿಗೆ ಹಿಟ್ಟನ್ನೆಲ್ಲ ಮಿಕ್ಸ್ ಮಾಡಿ ಇದೇ ರೀತಿ ಎಲ್ಲ ಹಿಟ್ಟಿನಿಂದ ಕಡುಬನ್ನು ಕಟ್ಟಿ ಒಂದು ಸೈಡಿಗೆ ಇಡಬೇಕು. ನಾವಿವಾಗ ಕಡುಬನ್ನು ಕಟ್ಟಲಿಕ್ಕೆ ಶುರು ಮಾಡುವಾಗಲೇ ಒಂದು ಇಡ್ಲಿ ಪಾತ್ರೆ ಅಥವಾ ಸ್ಟೀಮರಲ್ಲಿ ನೀರನ್ನು ಬಿಸಿ ಆಗಲಿಕ್ಕೆ ಇಡಬೇಕು. ಇದನ್ನು ನಾವು ಸ್ಟೀಮ್ ಮಾಡಬೇಕು. ನಾನಿಲ್ಲಿ ಎಲ್ಲ ಕಡುಬನ್ನು ಇದೇ ರೀತಿ ಕಟ್ಟಿ ಒಂದು ಸೈಡಿಗೆ ಇಟ್ಟಿದ್ದೀನಿ. ಆ ಟೈಮಲ್ಲೇ ಒಂದು ಇಡ್ಲಿ ಪಾತ್ರೆಯಲ್ಲಿ ನೀರನ್ನು ಸಹ ಬಿಸಿ ಆಗಲಿಕ್ಕೆ ಇಟ್ಟಿದ್ದೆ. ಈಗ ನೀರು ಚೆನ್ನಾಗಿ ಬಿಸಿಯಾಗಿದೆ. ನಾವು ಕಟ್ಟಿ ಇಟ್ಟಿರುವಂತಹ ಆ ಕಡುಬನ್ನೆಲ್ಲ ಇಡ್ಲಿ ಪಾತ್ರೆಗೆ ಇಟ್ಟು ಇದನ್ನು ಮುಚ್ಚಿ ಒಂದು 10 ನಿಮಿಷ ಇದನ್ನು ನಾವು ಬೇಯಿಸಬೇಕು. 10 ನಿಮಿಷ ಆದ ತಕ್ಷಣ ನಮಗೆ ಇದನ್ನು ಓಪನ್ ಮಾಡ್ಬೋದು. ನಮ್ಮದು ಕಡುಬೆಲ್ಲ ಇಲ್ಲಿ ಚೆನ್ನಾಗಿ ಬೆಂದು ರೆಡಿಯಾಗಿದೆ. ಸೂಪರಾಗಿರುವಂತಹ ಕಡುಬು. ಇದು ಮ್ಯಾಂಗ್ಳೂರ್ ಸೈಡಲ್ಲಿ ತುಂಬ ಫೇಮಸ್ ಆಗಿರುವಂತಹ ಒಂದು ತಿಂಡಿ. ಇಲ್ಲಿ ಎಲ್ಲ ಇದಕ್ಕೆ ಪುಂಡಿ ಅಂತ ಹೇಳ್ತೀವಿ, ಅದೇ ರೀತಿ ಕಡುಬು ಅಂತಲೂ ಹೇಳ್ತೀವಿ. ಅಕ್ಕಿ ರವೆಯಿಂದ ಮಾಡಿರುವಂತಹ ಕಡುಬು.
ಒಂದು ಸಾರಿ ಆದರೂ ಈ ತಿಂಡಿಯನ್ನು ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನಗೆ ಒಂದು ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಇನ್ನೊಂದು ವಿಡಿಯೋದಲ್ಲಿ ನೋಡೋಣ. ಟಿಲ್ ದೆನ್ ಬಾಯ್.